ಇನ್ನೊಂದೇನಂತಂದರೆ ಎಲ್ಲ ಕಡೆ ಕೇಳ್ತಾ ಇದ್ದೀವಿ 6 ವಾರಗಳಷ್ಟೇ ಇರುತ್ತೆ ನಾವು ವ್ಯಾಕ್ಸಿನೇಷನ್ನ ತೊಗೊಂಡ್ರೆ ಅನ್ನೋದು ಕೂಡ ತುಂಬ ಜನದ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆ. 6 ವಾರಗಳ ಮುಗಿದ ಮೇಲೆ ಅದೇನು ಎಫೆಕ್ಟ್ ಆಗಲ್ಲ ವ್ಯಾಕ್ಸಿನೇಷನ್ ಅನ್ನೋದು ಕೂಡ ತಲೆಯಲ್ಲಿದೆ. ಅದು ನಿಜಾನ ಸುಳ್ಳ ಸರ್? ಈ ಎಕ್ಸ್ಪರ್ಟ್ಸ್ ಅನ್ನೋರು, ಈ ಡಾಕ್ಟರ್ಸ್ ಅನ್ನೋರು ಇವರೆಲ್ಲ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾರೆ ಮೇಡಮ್. ಅವರು ಹೇಳೋದು ಕರೆಕ್ಟಾಗಿ ಹೇಳಲ್ಲ. ಎಫೆಕ್ಟ್ 6 ವಾರ ಇರುತ್ತೆ. ಹೌದು, ವ್ಯಾಕ್ಸಿನೇಷನ್ ಕೊಟ್ಟರೆ ನಿಮ್ಮಲ್ಲಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗೋದನ್ನ ನೀವು ಎಫೆಕ್ಟ್ ಅಂತ ಅನ್ಕೋತಿರಲ್ಲ. ಅದು 6 ವಾರನೇ ಇರಲ್ಲ, 4 ವಾರ, 1 ತಿಂಗಳಲ್ಲಿ ಅದು ವ್ಯಾನಿಷ್ ಆಗೋಗ್ಬಿಡುತ್ತೆ. ನಿಮ್ಮ ಬಾಡಿನಲ್ಲಿ ಎಫೆಕ್ಟೇ ಇರಲ್ಲ, ಅದು ಝೀರೋ ಎಫೆಕ್ಟ್. ನೀವು ವ್ಯಾಕ್ಸಿನೇಷನ್ ತೊಗೊಂಡಿದ್ದು 1 ತಿಂಗಳಾದ್ಮೇಲೆ ಝೀರೋ ಆಗಿಬಿಟ್ಟಿರ್ತದೆ. ಬಟ್ ಸೈಡ್ ಎಫೆಕ್ಟು ಈಗ ನೋಡಿ, 4 ವಾರ ಎಫೆಕ್ಟ್ ಇರ್ತದೆ, 4 ವರ್ಷ ಸೈಡ್ ಎಫೆಕ್ಟ್ ಇರ್ತದೆ. ಇವರೆಲ್ಲ ಮೆನ್ಷನ್ ಮಾಡೋದು ಎಫೆಕ್ಟ್ ಇರ್ತದೆ. ಎಫೆಕ್ಟ್ ಹೌದು, ಎಫೆಕ್ಟ್ 4 ವಾರ. ಬಟ್ ಅದರ ಸೈಡ್ ಎಫೆಕ್ಟ್ ಅಂತಲ್ಲ, ಹೆವಿ ಮೆಟಲ್ಸ್ ನಮ್ಮ ದೇಹ ಸೇರಿರುತ್ತಲ್ಲ, ಅದು 4 ವರ್ಷ ಬೇಕು ನಮ್ಮ ದೇಹದಿಂದ ಹೊರಗೆ ಹೋಗಲಿಕ್ಕೆ. ಅದು ಹಂಗಂತೇಳಿ 4 ವರ್ಷ ನಿಮ್ಮ ದೇಹದಲ್ಲಿ ಇರ್ತದೆ ಅಂತ ಹೇಳ್ತಾ ಇಲ್ಲ ನಾನು. ಇವತ್ತೇ ನೀವು ಇನ್ನೊಂದು ಕರೆಕ್ಟಾಗಿ ನಾನು ಹೇಳಿದಂಥ ಸಿಂಪಲ್ ಮೆಷರ್ಸ್, ಅದೇನು ನೀವು ಹಣ ಕೊಟ್ಟು ತರಬೇಕಾಗಿಲ್ಲ, ಯಾವುದೋ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗಿಲ್ಲ. ನೋಡಿ, ಅನವಶ್ಯಕವಾಗಿ ಕಾರ್ಡಿಯಾಲಜಿಸ್ಟ್ ಕನ್ಸಲ್ಟ್ ಮಾಡೋದು, ಇವರಿಗೆಲ್ಲ ಬಿಸ್ನೆಸ್ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ನೀವು. ನಿಮಗೆ ಯಾವುದೇ ರೀತಿ ಹಾರ್ಟಿಗೆ ಎಫೆಕ್ಟ್ ಆಗಲ್ಲ. 200% ನಾನು ಬೇಕಿದ್ರೆ ಹೇಳ್ತೀನಿ, ನಿಮಗೆ ಯಾವುದೇ ತೊಂದರೆ ಆಗಲ್ಲ. ಯಾವಾಗ ನೀವು ನ್ಯಾಚುರಲ್ಲಾಗಿ ನಿಮ್ಮ ದೇಹವನ್ನು ಈ ಅಸಿಡಿಕ್ಕಿಂದ ಆಲ್ಕಲೈನ್ ಮಾಡಿದಾಗ, ಕೆಲವೊಂದು ಸಿಂಪಲ್ ಮೆಷರ್ಸ್ ಇದೆ, ಇದಷ್ಟನ್ನು ಫಾಲೋ ಮಾಡಿದರೆ ತಿಂಗಳು 2 ತಿಂಗಳಿಲ್ಲ ಅಥವಾ 3 ತಿಂಗಳು ಅಂತ ಅಂದ್ಕೊಳ್ಳಿ, 3 ತಿಂಗಳು ಸ್ಟ್ರಿಕ್ಟಾಗಿ ಇವನ್ನ ಫಾಲೋ ಮಾಡ್ತಾ ಬಂದರೆ, ಅಂದರೆ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದು, ಆಹಾರ ಪದ್ಧತಿನಲ್ಲಿ ಬದಲಾವಣೆ, ಅತಿ ಹೆಚ್ಚಾದ ತರಕಾರಿ ಉಪಯೋಗಿಸೋದು, 20% ಕಾಳು ಬೆಳೆಗಳನ್ನ ಯೂಸ್ ಮಾಡೋದು, ನೀರನ್ನು ಯಥೇಚ್ಛವಾಗಿ ಕುಡಿಯೋದು, ಹಾಗೆ ವಾರಕ್ಕೊಮ್ಮೆ ಉಪವಾಸ ಮಾಡೋದು ಮಾಡಿದರೆ ನನ್ನ ಪ್ರಕಾರ 3 ತಿಂಗಳಲ್ಲಿ ಇದ್ರ ಸೈಡ್ ಎಫೆಕ್ಟು ಕೂಡ ಝೀರೋ ಆಗೋಗ್ಬಿಡುತ್ತೆ ಅಂತ ಸರ್. ಆ್ಯಂಡ್ ಎಲ್ಲರೂ ಹೇಳ್ತಾ ಇದ್ದಾರೆ, ಅಂದರೆ ಕೇಳಿ ಬರ್ತಾ ಇದೆ ಕೂಡ, ಪುನೀತ್ ರಾಜ್ಕುಮಾರ್ ಅವ್ರ ಸಾವಿಗೆ ಕೂಡ ಈ ಕೋವಿಶೀಲ್ಡ್ ವ್ಯಾಕ್ಸಿನೇ ಕಾರಣ ಅಂತ. ಇದ್ರ ಬಗ್ಗೆ ತುಂಬ ಗೊಂದಲಗಳು ಕೂಡ ಇದೆ ಸರ್. ಅವ್ರ ಸಾವಿಗೆ ನಿಜವಾಗ್ಲೂ ಇದೇ ಕಾರಣ ಆಯಿತಾ ಅಂತ. ಎಷ್ಟು ನಿಜ, ಎಷ್ಟು ಸುಳ್ಳು ಸರ್? ಇದ್ರ ಬಗ್ಗೆ ಆವಾಗಲೇ ತನಿಖೆ ಆಗಬೇಕಾಗಿತ್ತು. ಯಾಕಂದರೆ ಅಷ್ಟೊಂದು ಆರೋಗ್ಯವಾಗಿದ್ದ ವ್ಯಕ್ತಿ, ಯಾವುದೇ ಒಂದು ಹಾರ್ಟ್ ಡಿಸೀಸಿಗೆ, ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಯಾವುದೇ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲೇ ಇರ್ತಕ್ಕಂಥ ವ್ಯಕ್ತಿ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ. ಅದು ಕೂಡ ಏನು ತೊಗೊಂಡಿರ್ಬೋದು, ಅಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನೋಡಿದರೆ ವ್ಯಾಕ್ಸಿನೇಷನ್ ಒಂದೇ ಇದ್ದಿದ್ದು. ಆ ಟೈಮ್ನಲ್ಲೂ ಕೂಡ ನಾವು ವಿಡಿಯೋ ಹೇಳಿದ್ವಿ. ಬಟ್ ಎಷ್ಟು ಸೆನ್ಸಿಟಿವ್ ಮ್ಯಾಟ್ರ್ ಆಗಿತ್ತು ಆ ಟೈಮ್ನಲ್ಲಿ ಅಂತ ಅಂದರೆ ನಮಗೆ ಭಯ ಆಗ್ತೈತೆ ಹೇಳಲಿಕ್ಕೆ. ಈ ರೀತಿ ಹೇಳಿಬಿಟ್ರೆ ಜನ ಬಂದು ಹೊಡಿತಾರೆ, ಗೌರ್ಮೆಂಟ್ ನಮ್ಮ ಮೇಲೆ ಆ್ಯಕ್ಷನ್ ತೊಗೊಳುತ್ತೆ. ಇವೆಲ್ಲ ಭಯಗಳಿಂದ ಜನರಿಗೆ ಹೇಳೋ ರೀತಿ ಹೇಳಿದ್ವಿ. ಯಾವುದೋ ಒಂದು ಇಂಜೆಕ್ಷನ್ಸ್ ಆಗಿರ್ಬೋದು, ಯಾವುದೋ ಒಂದು ಮೆಡಿಸಿನ್, ಅನವಶ್ಯಕವಾದ ಇಂಜೆಕ್ಷನ್, ಅನವಶ್ಯಕವಾದತಕ್ಕಂಥ ಮೆಡಿಸಿನ್ ತೊಗೊಂಡು ಅವರ ಸಾವು ಆಗಿರ್ಬೋದು ಅಂತಕ್ಕಂಥ ವೀಡಿಯೋನು ಕೂಡ ನಾನು ಪುನೀತ್ ಅವರು ತೀರ್ಕೊಂಡ ನಂತರ ಡೈರೆಕ್ಟಾಗಿ ಹೇಳೋಕ್ಕಾಗದೇ ಆಗದಲ್ಲಿ ನಾನು, ಯಾಕಂತಂದರೆ ಹೇಳೋಂಥ ಪರಿಸ್ಥಿತಿ ಇರಲಿಲ್ಲ. ತುಂಬ ಜನ ಮನನೊಂದು ಆ ಟೈಮ್ನಲ್ಲಿ. ಏನಾದರೂ ಆಗ್ಬೋದಾಗಿತ್ತು ಈ ರೀತಿ ಒಂದು ಹೇಳಿಕೆಯಿಂದ, ಏನು ದೊಡ್ಡ ಮಟ್ಟಕ್ಕೆ ಗಲಭೆ ಆಗ್ತಕ್ಕಂಥ ಸಾಧ್ಯತೆ ಇತ್ತು ಅಂತ ಹೇಳ್ಬಿಟ್ಟು ಇಂಡೈರೆಕ್ಟಾಗಿ ಹೇಳಿದ್ವಿ. ಬೇರೆ ಕಾರ್ಡಿಯಾಲಜಿಸ್ಟ್ ಅವ್ರು ಯಾರು ಕೂಡ ಇದ್ರ ಬಗ್ಗೆ ಮಾತಾಡಲಿಲ್ಲ. ಇದು ಒಂದು ಸಾಧ್ಯತೆ ಅನ್ನೋ ಒಂದು ಪ್ರಶ್ನೆ ಅವರು ಯಾರಿಗೂ ಹತ್ರ ತರಲಿಲ್ಲ, ಯಾಕಂದರೆ ಎಲ್ರಿಗೂ ಭಯ ಇತ್ತದು. ಬಟ್ ನನಗೆ ಅಂದೂ ಇದ್ದಿದ್ದ ಅನುಮಾನ, ಇವತ್ತು ನನಗೆಲ್ಲಿರ್ತಕ್ಕಂಥ ಒಂದು ಅನುಮಾನ ಏನಂತಂದರೆ, ಇದು ಪ್ರೂವ್ ಆಗಿಲ್ಲ. ಅದರಿಂದನೇ ನಾನು ಕೂಡ ವ್ಯಾಕ್ಸಿನೇಷನಿಂದನೇ ಅವ್ರು ತೀರ್ಕೊಂಡ್ರು ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಬೇರೆ ಅದು ತನಿಖೆನೇ ಮಾಡಲಿಲ್ಲ. ಆ ಟೈಮ್ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ, ಯಾವುದರಿಂದ ಆಯಿತು ಅಂತ ಯಾವ ಒಂದು ತನಿಖೆ ಕೂಡ ಆಗಲಿಲ್ಲ. ಹಾಗಾಗಿ ನನಗೂ ಕೂಡ ಹೇಳಲಿಕ್ಕೆ ಕಷ್ಟ. ಬಟ್ ನೀವೇ ವಿಚಾರ ಮಾಡಿ, ಜನಗಳಿಗೆ ಹೇಳ್ತಾಯಿದ್ದೀನಿ, ಏನೂ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ, ಅತ್ಯಂತ ಆರೋಗ್ಯವಾಗಿ, ನಾನು ನೋಡಿದ್ದೀನಿ ಅವ್ರನ್ನ, ಅತ್ಯಂತ ಆರೋಗ್ಯವಾಗಿದ್ದರು, ಅತ್ಯಂತ ಫಿಟ್ ಆಗಿದ್ದಂಥವ್ರು, ಯಾರೂ ಊಹಿಸೋಕ್ಕಾಗದೇ ಇರೋ ರೀತಿ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅಂದರೆ ಕಾರಣ ಏನಿರ್ಬೋದು? ಬೇರೆ ಯಾವುದೂ ಇಲ್ಲ ಅಂತಂದಾಗ ಇದರ ಹಿಂದಿರ್ತಕ್ಕಂಥ ವ್ಯಾಕ್ಸಿನೇಷನ್ ಇರ್ಬೋದಾ ಅಂತಕ್ಕಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಹುಟ್ಟಬೇಕಾಗಿದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.